ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ದೈವಿಕ ಸಂದೇಶವನ್ನು ಒಳಗೊಂಡಿದೆ. ನೀವು ಇದನ್ನು ಸಾಮಾನ್ಯವಾಗಿ ಕೇಳಬೇಡಿ, ಸಂಪೂರ್ಣ ಗಮನದಿಂದ ಕೇಳಿ. ಯಾಕೆಂದರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪರಿವರ್ತನೆ ಆರಂಭವಾಗ್ತಾ ಇದೆ. ಬಹಳ ದಿನಗಳಿಂದ ನೀವು ಅನುಭವಿಸುತ್ತಿರುವ ಸಂಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು. ಫ್ರೆಂಡ್ಸ್, ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಆತಂಕಗಳು, ಸಮಸ್ಯೆಗಳು, ನಷ್ಟಗಳು ಇವೆಲ್ಲವೂ ವ್ಯರ್ಥವಾಗಿಲ್ಲ. ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ರು. ಈಗ ಆ ಪರೀಕ್ಷೆಯ ಫಲ ದೊರೆಯುವ ಸಮಯ ಬಂದಿದೆ. ನೀವು ಕೆಲವೊಮ್ಮೆ ಯೋಚನೆ ಮಾಡಿದ್ದೀರಾ, ಯಾಕೆ ನನ್ನ ಜೀವನದಲ್ಲಿ ಎಲ್ಲವೂ ತಡ ಆಗ್ತಾ ಇದೆ ಅಂತ? ಅದರ ಉತ್ತರ ಈಗ ನಿಮಗೆ ಸಿಗುತ್ತೆ. ನಿಮ್ಮ ಕುಂಡಲಿಯಲ್ಲಿ ಇರುವ ಗ್ರಹಗಳ ಚಲನೆಯಿಂದ ನಿಮ್ಮ ಫಲಗಳು ವಿಳಂಬ ಆಗ್ತಾ ಇದ್ವು. ಆದರೆ ಈಗ ಸಮಯ ಸಂಪೂರ್ಣವಾಗಿ ನಿಮ್ಮ ಕಡೆ ತಿರುಗ್ತಾ ಇದೆ. ನಿಮ್ಮ ಪರಿಶ್ರಮದ ಫಲ ನಿಧಾನವಾಗಿ ಆದರೆ ಖಚಿತವಾಗಿ ನಿಮಗೆ ಸಿಗಲಾರಂಭಿಸುತ್ತೆ. ನೀವು ಹಿಂದೆ ಕಳೆದುಕೊಂಡ ಅವಕಾಶಗಳು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಆದರೆ ಈ ಬಾರಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಈಗ ಒಂದು ರಹಸ್ಯವನ್ನು ತಿಳಿದುಕೊಳ್ಳಿ. ಪ್ರತಿದಿನ ರಾತ್ರಿ ನೀವು ಮಲಗಿದ ನಂತರ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಸಂಚಾರ ಮಾಡ್ತಾ ಇರುತ್ತೆ. ಅದು ಮೌನವಾಗಿ ಬರುತ್ತೆ. ನಿಮ್ಮ ಮನೆಯ 4 ದಿಕ್ಕುಗಳಲ್ಲಿ ಸಂಚರಿಸಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತೆ. ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಅಥವಾ ತಂತ್ರಮಂತ್ರ ಪ್ರಯೋಗ ಮಾಡಿದರೆ ಅದನ್ನು ಈ ಶಕ್ತಿ ನಾಶ ಮಾಡುತ್ತೆ. ಆದ್ದರಿಂದ ನೀವು ಭಯಪಡ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಮುಖ್ಯ. ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ, ದೇವರ ಸ್ಥಳವನ್ನು ಶುದ್ಧವಾಗಿಡಿ. ಇದು ಆ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತೆ. ಸ್ನೇಹಿತರೆ, ನಿಮ್ಮ ಸುತ್ತಲೂ ಇರುವ ಎಲ್ಲರನ್ನೂ ಕೂಡ ನಂಬೇಡಿ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡ್ತಾ ಇರ್ತಾರೆ. ಅವರು ನಿಮ್ಮ ಬಗ್ಗೆ ತಪ್ಪು ಯೋಚನೆಗಳನ್ನು ಹೊಂದಿರಬಹುದು. ನಿಮ್ಮ ಯಶಸ್ಸನ್ನು ನೋಡಲು ಇಷ್ಟಪಡದವರು ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ. ವಿಶೇಷವಾಗಿ ಹಣದ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಮುಂದಿನ 72 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಆಗಿವೆ. ಈ ಸಮಯದಲ್ಲಿ ಒಂದು ದೊಡ್ಡ ಅವಕಾಶ ನಿಮ್ಮ ಮುಂದೆ ಬರುತ್ತೆ. ಅದು ಹಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಉದ್ಯೋಗ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಆಗಿರಬಹುದು. ನೀವು ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಇಲ್ಲವಾದರೆ ಮತ್ತೆ ಅದೇ ಹಳೆಯ ಸ್ಥಿತಿಗೆ ಹಿಂದಿರುಗಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಿ. ದೇವರನ್ನು ನೆನೆಸಿ ಮುಂದುವರಿರಿ. ಈಗ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಒಂದು ದೊಡ್ಡ ವಿಷಯವನ್ನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ರತೀಕ್ಷಿತ ಹಣ ಲಾಭ ಆಗ್ಬೋದು. ಅದು ಹಳೆಯ ಸಾಲ ಮರಳಿಸಿಗೋದಾಗಿರ್ಬೋದು ಅಥವಾ ನೀವು ಮರೆತಿದ್ದ ಒಂದು ಆಸ್ತಿ ವಿಚಾರ ನಿಮಗೆ ಲಾಭ ತಂದುಕೊಡಬಹುದು. ಕೆಲವು ಮಂದಿಗೆ ಬ್ಯಾಂಕ್ ಖಾತೆಯಲ್ಲಿ ಅಚಾನಕ್ ಹಣ ಜಮೆಯಾಗುವ ಸೂಚನೆ ಇದೆ. ಈ ಹಣ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೆರೆದಿಡುತ್ತೆ. ಆದರೆ ಗಮನಿಸಿ, ಈ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಯೋಜನೆ ಮಾಡಿ, ಹೂಡಿಕೆ ಮಾಡಿ, ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಈಗ ಒಂದು ಶಕ್ತಿಶಾಲಿ ಉಪಾಯವನ್ನು ತಿಳಿಸ್ತೇನೆ. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ಪಾತ್ರೆಯಲ್ಲಿ ಸ್ವಚ್ಛ ನೀರು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ಆ ನೀರನ್ನು ಮನೆಯ ಮುಖ್ಯ ಬಾಗಿಲು ಮತ್ತು ಪೂಜಾ ಸ್ಥಳದಲ್ಲಿ ಸಿಂಪಡಿಸಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ನಂತರ ದೇವರ ಮುಂದೆ ಒಂದು ದೀಪ ಹಚ್ಚಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ. ಇದನ್ನು ನಿರಂತರವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳು ಕಾಣಿಸುತ್ತೆ. ಈಗ ಮಂತ್ರವನ್ನು ಕೇಳಿ. ಪ್ರತಿದಿನ 11 ಬಾರಿ ಜಪಿಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಈ ಮಂತ್ರವನ್ನು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ನಿಮ್ಮ ಜೀವನದಲ್ಲಿ ಶುಭ ಶಕ್ತಿಯನ್ನು ಹೆಚ್ಚಿಸುತ್ತೆ. ಫ್ರೆಂಡ್ಸ್, ಜೀವನದಲ್ಲಿ ಯಾವಾಗಲೂ ಒಂದು ವಿಷಯ ನೆನಪಿಡಿ. ನೀವು ಎಷ್ಟೇ ಯಶಸ್ವಿ ಗಳಿಸಿದರೂ ಕೂಡ ಅಹಂಕಾರ ಮಾಡಬೇಡಿ. ಅಹಂಕಾರ ಬಂದರೆ ನಿಮ್ಮ ಯಶಸ್ಸು ನಿಂತು ಹೋಗುತ್ತೆ. ಸದಾ ವಿನಮ್ರತೆಯಿಂದ ಇರಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಕರ್ಮವನ್ನು ಶುದ್ಧವಾಗಿಡಿ. ಯಾರಿಗೂ ನೋವು ಕೊಡಬೇಡಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳು ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ.
ಈಗ ಕೊನೆಯದಾಗಿ ಒಂದು ಪ್ರಮುಖ ರಹಸ್ಯ ಹೇಳ್ತೇನೆ. ನಿಮ್ಮ ಹಣದ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಆದಾಯ, ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ. ಕೆಲವರು ಕಣ್ಣಿನಿಂದಲೇ ಹಾನಿ ಮಾಡಬಹುದು. ಆದ್ದರಿಂದ ನಿಮ್ಮ ಯಶಸ್ಸನ್ನು ಮೌನವಾಗಿ ಕಾಪಾಡಿಕೊಳ್ಳಿ. ಮುಂದಿನ 45 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿವೆ. ಈ ಸಮಯದಲ್ಲಿ ನೀವು ಮಾಡಿದ ಪ್ರತಿಯೊಂದು ಕೆಲಸ ಕೂಡ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಪ್ರತಿದಿನ ದೇವರನ್ನು ನೆನೆಸಿ ಧೈರ್ಯದಿಂದ ಮುಂದೆ ಸಾಗಿರಿ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ. ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ನಿಮ್ಮನ್ನು ಮುನ್ನಡೆಸುತ್ತೆ. ಈಗಲೇ ನಿರ್ಧಾರ ಮಾಡಿ, ನಾನು ನನ್ನ ಜೀವನವನ್ನು ಬದಲಾಯಿಸ್ತೇನೆ ಅಂತ. ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಿ ನಿಮ್ಮ ಗುರಿಯ ಕಡೆಗೆ ಹೆಜ್ಜೆ ಹಾಕಿ. ಖಚಿತವಾಗಿ ಹೇಳುತ್ತೇನೆ, ನೀವು ಕನಸಲ್ಲಿ ಯೋಚಿಸಿದ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಮನೆಗೆ ಸುಖ, ಶಾಂತಿ, ಸಂಪತ್ತು ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ನಿಮ್ಮ ಜೀವನ ಹೊಸ ದಿಕ್ಕಲ್ಲಿ ಸಾಗುತ್ತೆ. ಆದ್ದರಿಂದ ಈ ಸಂದೇಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿ ಮತ್ತು ನಿಮ್ಮ ಅದೃಷ್ಟವನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.